ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ₹1 ರಾಮ ಮಂದಿರ ಆಗ್ಬಾರ್ದು ಅಂತ ಯಾವ ಪಕ್ಷ ಕೋರ್ಟ್ಗೆ ಹೋಗಿತ್ತು? ಇಟ್ಸ್ ಬಿಟ್ವೀನ್ ಅಲ್ಲಿ ಯಾವ ಪಕ್ಷನೂ ಪಾರ್ಟಿ ಇರ್ಲಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈವನ್ ಬಿಜೆಪಿ ಇಸ್ ನಾಟ್ ಪಾರ್ಟಿ ಇನ್ ದಟ್ ಕೇಸ್. ರಾಮ ಮಂದಿರ ನಿರ್ಮಾಣ ಕೇಸಲ್ಲಿ ಬಿಜೆಪಿ ಕೂಡ ಪಾರ್ಟಿ ಅಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಹೌದಲ್ವಾ? ಯಾವುದೇ ರಾಜಕೀಯ ಪಕ್ಷ ಅಲ್ಲಿ ಪಾರ್ಟಿ ಇರ್ಲಿಲ್ಲ, ಹೌದಲ್ವಾ? ರಾಮ ಮಂದಿರ ಕಟ್ತೀವಿ ಅಂತಂದ್ರು ಮತ್ತೆ ಎಲ್ಲಾ ಪಾರ್ಟಿಗಳು ಕೂಡ ಸುಪ್ರೀಂ ಕೋರ್ಟ್ ತೀರ್ಪು ಏನ್ ಬರುತ್ತೋ ಅದಕ್ಕೆ ನಾವೆಲ್ಲರೂ ಒಪ್ಕೊಳ್ತೀವಿ ಅಂತಾನೆ ಹೇಳಿತ್ತು. ಯಾರು ಪರಾನು ಮಾಡಲಿಲ್ಲ, ವಿರೋಧನೂ ಮಾಡಲಿಲ್ಲ. ಬಟ್ ಬಿಜೆಪಿ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತು, ಇಲ್ಲ ನಾವು ಕಟ್ತೀವಿ ಅಂತ. ದಟ್ ಈಸ್ ದ ಡಿಫರೆನ್ಸ್. ಹೊರತು ಯಾವ ಪಕ್ಷನೂ ಹೋಗಿ ರಾಮ ಮಂದಿರ ಆಗ್ಬಾರ್ದು ಅಂತ ವಕಾಲತ್ತು ಮಾಡಿಲ್ಲ ಕೋರ್ಟ್ ಅಲ್ಲಿ. ಮೇಡಮ್, ಯಾರು ₹1 ಕೊಡ್ಲಿಲ್ಲ. ಯಾರು ರಾಮ ಹೆಂಗೆ ಹೇಳ್ತೀರಾ ₹1 ಕೊಡ್ಲಿಲ್ಲ? ನೀವು ಬಗ್ ನೋಡಕ್ ಹೋಗಿದ್ರ? ಯಾರು ಕೊಟ್ಟಿದ್ದಾರೆ, ಯಾರು ಕೊಟ್ಟಿಲ್ಲ, ಯಾರು ಕೊಟ್ಟಿದ್ದಾರೆ, ಅದೇ ಟೈಮಲ್ಲಿ ಎಷ್ಟು ಜನ ನೀವ್ ಹೆಂಗೆ ಹೇಳ್ತೀರಾ? ನಾನು ಕೊಟ್ಟಿದ್ದೀನ ಇಲ್ವಾ ನೋಡಿ, ನಾನ್ ಕೊಟ್ಟಿದ್ದೀನ ಇಲ್ವಾ ಹೇಳಿ ಕೃಷ್ಣಾನಂದ ಶೆಟ್ಟಿ ಅವರೇ. ನೋಡಿ, ನಾನ್ ಕೊಟ್ಟಿದ್ದೀನ ಇಲ್ವಾ? ಆ ಟೈಮಲ್ಲಿ ರಾಜಕೀಯ ವ್ಯಕ್ತಿಗಳು ಬಿಜೆಪಿ ಇಸ್ ನಾಟ್ ಹಿಂದೂ, ಬಿಜೆಪಿ ಇಸ್ ನಾಟ್ ಸನಾತನ. ದಯವಿಟ್ಟು ರಾಂಗ್ ಇಂಟರ್ಪ್ರಿಟೇಷನ್ ಮಾಡಬೇಡಿ. ಬಿಜೆಪಿ ಕೇವಲ 34% ಈ ಭಾರತ ದೇಶದಲ್ಲಿ ಗಳಿಸಿರುವಂತ ಮತಗಳು. ಇನ್ನುಳಿದ 64% ಅವ್ರ ವಿರುದ್ಧದ ಮತಗಳು. ಹಾಗಾದ್ರೆ ಅವರ ವಿರುದ್ಧದ ಮತಗಳು ಹಿಂದೂಗಳೇ ಅಲ್ಲ ಅನ್ನೋದಕ್ಕೆ ನೀವ್ ಯಾರು? ಆದ್ರೆ ಇವಾಗ ಯಾಕೆ ಹೇಳ್ತಾ ಇದ್ದಾರೆ? ಇವಾಗ ಹೇಳ್ತಾ ಇರೋದು ಹೇಳಿ, ನೀವು ಕರೆಕ್ಟ್. ವಿರೋಧ ಮಾಡಿದವರು ಇವತ್ತು ಯಾಕೆ ಹೇಳ್ತಾ ಇದ್ದಾರೆ? ತನಿಖೆ ನಡೀತಾ ಇದೆ. ಬಟ್ ಬಿಜೆಪಿ ಅಲ್ಲದವರು ಹಿಂದೂಗಳಲ್ಲ ಅಂತ ಹೇಳಿದ್ರೆ ಯಾರು ಒಪ್ಕೊಳ್ಳಲ್ಲ. ಆಮೇಲೆ ಹಿಂದೂಗಳಾಗಕ್ಕೆ ಬಿಜೆಪಿ ಸದಸ್ಯರಾಗಬೇಕಾಗಿಲ್ಲ. ನೀವು ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಓದಿದ್ರು ಕೂಡ ನೀವು ಸನಾತನಿನೇ, ನೀವು ಹಿಂದೂನೇ. ಅದಕ್ಕೆ ಬಿಜೆಪಿ ಮೆಂಬರ್ ಆಗ್ಬೇಕಂತ ಏನಿಲ್ಲ. ಐ ಆಮ್ ನಾಟ್ ಬಿಜೆಪಿ, ಐ ಆಮ್ ನಾಟ್ ಕಾಂಗ್ರೆಸ್, ಐ ಆಮ್ ನಾಟ್ ಜೆಡಿಎಸ್ ಆರ್ ಆಮ್ ಆದ್ಮಿ ಪಾರ್ಟಿ. ಯು ಟೆಲ್ ಮಿ, ನಾನು ಶ್ರೀರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟಿದ್ದೀನ ಇಲ್ವಾ? ನೀವ್ ಹೇಳಿ. ನೀವು ಪೊಲಿಟಿಕಲ್ ಪಾರ್ಟಿ ಆಗಿದ್ರೆ ಆವತ್ತು ಪೊಲಿಟಿಕಲ್ ಪಾರ್ಟಿ ಬಿಟ್ಬಿಡಿ ಸ್ವಾಮಿ. ನಾನ್ ಹೇಳಿ, ನನ್ನ ಹೇಳಿ, ನಾ ಕೊಟ್ಟಿದ್ದೆ. ನೀವು ಇಡೀ ರಾಷ್ಟ್ರದ ಪರವಾಗಿ ನೀವ್ ಹೇಳ್ತಾ ಇದ್ದೀರಲ್ಲ, ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ ಅಂತ. ಸೊ ನಾನ್ ಕೊಟ್ಟಿದ್ದೀನ ಇಲ್ವಾ? ಯಾರು ರಾಮ ಮಂದಿರ ವಿರೋಧ ಮಾಡ್ತಾ ಇದ್ರು ಆ ಟೈಮಲ್ಲಿ, ಅವ್ರು ಕೊಡ್ಲಿಲ್ಲ. ಅಲ್ಲ, ರಾಮ ಮಂದಿರ ವಿರೋಧ ಮಾಡ್ತಿರೋರು ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ರಾಮಲಲ್ಲಾ ಮಂದಿರದ ಬಾಗಿಲು ತರಿಸಿದ್ರಲ್ರಿ, ಬೀಗ ತರಿಸಿದ್ರಲ್ರಿ ಮೇಡಮ್. 2024 ಮಾತಾಡ್ತಾ ಇರೋದು. 2024 ಅಲ್ಲಿ ರಾಮ ಮಂದಿರ. ನೀವು ಒಬ್ಬ ಹಿಂದೂ ಮುಖಂಡರಾಗಿ ಹಿಂದೂಗಳ ಭಾವನೆ ಬಗ್ಗೆ ಮಾತಾಡಿ. ಡೋಂಟ್ ಟಾಕ್ ಪಾಲಿಟಿಕ್ಸ್. ಪಾಲಿಟಿಕ್ಸ್ ಮಾತಾಡೋದಕ್ಕೆ ಮೋಹನ್ ವಿಶ್ವ ಮಾತಾಡ್ತಾರೆ, ಅವ್ರು ಹೇಳ್ತಾರೆ. ಈ ವಿಚಾರಕ್ಕೆ ಬರ್ತೀನಿ. ಇವಾಗ ನೋಡಿ, ಒಬ್ಬೊಬ್ಬ ಪೊಲಿಟಿಕಲ್ ವ್ಯಕ್ತಿನೂ 2,000 ಕೋಟಿ, 500 ಕೋಟಿ, ಸಮಾಜವಾದಿ ಪಾರ್ಟಿಯನ್ನು ಹೇಳ್ತಾರೆ 500 ಕೋಟಿ. ಹೆಂಗೆ ಹೇಳ್ತೀರಾ ರೀ ಕೊಟ್ಟಿಲ್ಲ ಅಂತ? ಹೆಂಗೆ ಹೇಳ್ತೀರಾ? ಯಾರ ಮನೇಲಿ ಬಗ್ ನೋಡಿದೀರಾ? ಅವ್ರ ಮನೇಲಿ ರಾಮನ ಫೋಟೋ ಇದೆಯಾ? ರಾಮನ ಪೂಜಿಸ್ತಾರ, ರಾಜಕೀಯ ಭಕ್ತಿ ಅವರ ವೈಯಕ್ತಿಕ, ಅವರ ಭಕ್ತಿ ಒಳಗಿರ್ಬೇಕು, ಹೊರಗೆ ಅದನ್ನ ಪ್ರದರ್ಶನ ಮಾಡಬಾರ್ದು. ಅರ್ಥ ಆಯ್ತಲ್ಲ? ಸೊ ರಾಜಕೀಯ ಮಾಡ್ತಿದ್ದೀರಾ, ರಾಜಕೀಯ ಮಾಡಿ. ನೀವು ಭಕ್ತಿಯನ್ನು ತೋರಿಸ್ತಿದ್ರೆ ಭಕ್ತಿ ಮಾಡಿ. ನೀವು ಎರಡನ್ನೂ ಮಿಕ್ಸ್ ಮಾಡಬೇಡಿ. ಈಗ ದೇವರು ಮತ್ತು ರಾಜಕೀಯ ಪಕ್ಷ ಅಲ್ಲ, ಒಂದಕ್ಕೊಂದು ಸಮ್ಮಿಳಿತ ಆಗಬಾರ್ದು. ಯಾವಾಗಲೂ ಧರ್ಮ ಮತ್ತು ರಾಜಕೀಯ ಸಮಾನಾಂತರ ರೇಖೆಗಳಾಗಿ ಹೋಗ್ಬೇಕೇ ಹೊರತು ಒಂದಕ್ಕೊಂದು ಮಿಕ್ಸ್ ಆಗಬಾರ್ದು. ಆವಾಗಲೇ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ನಂತಹ ಒಂದು ರೋಗ್ ಸ್ಟೇಟ್ಗಳು ಬಿಲ್ಡ್ ಆಗೋದು. ಐ ವಿಲ್ ಕಮ್ ಬ್ಯಾಕ್. ಆಲ್ ರೈಟ್, ಎಸ್. ಇವರು ಯಾರು? ನಮ್ಮ ನಾರಾಯಣ ಸ್ವಾಮಿ ಅವರೇ, ರಾಮ ಮಂದಿರಕ್ಕೋಸ್ಕರ ಹೋರಾಡಲಿಲ್ಲ, ರಾಮ ಮಂದಿರಕ್ಕೋಸ್ಕರ ರಥಯಾತ್ರೆ ಮಾಡಲಿಲ್ಲ, ರಾಮ ಮಂದಿರಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಪ್ರತಿಭಟನೆಗಳು ಮಾಡಲಿಲ್ಲ, ದಂಗೆ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಇವತ್ತು ಇದಕ್ಕಿಂತ ಪುಸುಕ್ಕಂತ ಪ್ರೀತಿ ಉಕ್ಬಿಡ್ತಾ ನಿಮಗೆ ರಾಮ ಮಂದಿರದ ಬಗ್ಗೆ? ಏನು ನೈತಿಕತೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ನೀವು? ದಿಸ್ ಇಸ್ ದ ಕ್ವಶನ್. ರಾಮ ಮಂದಿರ ನಮ್ಮ ದೇಶದ ಅಲ್ವಾ, ನಮ್ಮ ಧರ್ಮದ ಅಲ್ವಾ? ಆಗ ಅನ್ನೋದಾದ್ರೆ ನೀವು ಹಿಂದೂ ಧರ್ಮ ಅಲ್ಲ, ನೀವು ಕಾಂಗ್ರೆಸ್ ಅವರು, ನೀವು ಹಿಂದೂ ಧರ್ಮ ಅಲ್ಲ. ಅದು ಡಿಕ್ಲೇರ್ ಮಾಡ್ಬಿಡ್ಬೇಕು. ಯಾರು ಮಾಡ್ಬೇಕು? ವಿಶ್ವ ಹಿಂದೂ ಮಾಡ್ತಾರಾ? ಇಲ್ಲ ರಾಮ ಜನ್ಮಭೂಮಿ ಟ್ರಸ್ಟ್ನವ್ರು ಮಾಡ್ಬೇಕಾ? ಇಲ್ಲ ಬಿಜೆಪಿ ಅವ್ರು ಮಾಡಕ? ಮಾಡ್ಬಿಡ್ಲಿ. ನಾವ್ ಯಾರು ಕಾಂಗ್ರೆಸ್ ಅವರು ಹಿಂದೂಗಳಲ್ಲ, ಇಲ್ಲ ನಾನ್ ಬಿಜೆಪಿ ಇಲ್ಲ, ನೆವರ್. ಅವ್ರು ಹೇಳಿದ್ರಲ್ಲ, ಯಾರು ಏನು ಸ್ಟಿಕ್ಕರ್ ಮಾಡಿದ್ವಿ ಅಂತ. ನಾವು ಈ ದೇಶದ ಪ್ರತಿಯೊಬ್ಬರ ಅಪೀಸ್ಮೆಂಟ್ ಮಾಡ್ತೀವಿ. ಈ ದೇಶದ 140 ಕೋಟಿ ಜನತೆಗೆ ಸೇವೆ ಮಾಡಬೇಕಂತ ನಾವು ಪಕ್ಷ ಕಟ್ಟಿದ್ದೀವಿ. ನಾವೆಲ್ಲರನ್ನೂ ಅಪೀಸ್ ಮಾಡ್ತೀವಿ. ಅದರಲ್ಲಿ ವಿಂಗಡಣೆ, ಅದನ್ನೇ ಡಿವೈಡ್ ಮಾಡುವಂಥ ಪ್ರಶ್ನೆನೇ ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಇವಾಗ ವಿಶ್ವ ಹಿಂದೂ ಪರಿಷತ್ ಅವ್ರು ಏನು ಹೇಳ್ತಾರೆ, ನೀವು ಯಾರು ದೇವಸ್ಥಾನಕ್ಕೆ ವಿರೋಧ ಇರ್ತಾರೋ ಅವರು ಇಲ್ಲ,
ನೀವು ಹಿಂದೂ ದೇವಸ್ಥಾನ ಅಯೋಧ್ಯೆ ವಿರೋಧಿಗಳು ಹಿಂದೂ ವಿರೋಧಿಗಳು ಅಂತ. ಫಸ್ಟು ತಮ್ಗೆ ಗೊತ್ತಿರಲಿ, ಶಂಕರಾಚಾರ್ಯರು ಒಬ್ಬ ಮಠದವರಲ್ಲ, 3 ಮಠದವರು ಆ ಅಯೋಧ್ಯೆ ದೇವಾಲಯ ಉದ್ಘಾಟನೆಯನ್ನು ವಿರೋಧ ಮಾಡಿದ್ರು. ಇಟ್ ಈಸ್ ಆನ್ ರೆಕಾರ್ಡ್, ಚೆಕ್ ಮಾಡ್ಬೋದು. ಶಂಕರಾಚಾರ್ಯರು ಹಿಂದೂಗಳ ಇಲ್ಲ ಶಂಕರಾಚಾರ್ಯ ಅಯೋಧ್ಯೆ ಮಠದ ಭಕ್ತರ ಇಲ್ಲ ಅವ್ರು ನಮ್ಮ ಗುರುಗಳ ಅಲ್ವಾ ಅನ್ನೋದನ್ನ ಅವ್ರು ಡಿಸೈಡ್ ಮಾಡ್ಕೊಂಬರ್ಲಿ. ಎರಡನೇದಾಗಿ ಅದಕ್ಕೆ ಅವ್ರು ನಾವು ಓಪನಿಂಗ್ ಸೆರೆಮನಿ ಕರೆದಿಲ್ಲ, ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳಿದ್ದಾರೆ ಏನಾಗಿದೆ ಅಂತ. ಅವ್ರು ಅವತ್ತು ಹೇಳಿರೋದು ಇವತ್ತಾಗಿದೆ. ಶಂಕರಾಚಾರ್ಯ ರಿಪೀಟ್ ಮಾಡಿ ನೋಡಿ, ಅವತ್ತು ಏನು ಹೇಳಿದ್ದಾರೆ ಅವರು. ಇದಲ್ಲ ಇವ್ರು ಮಾಡಬೇಕಾಗಿಲ್ಲ, ಯಾರು ಸಾಧು ಸಂತರು ಮಾಡಬೇಕಾಗಿತ್ತು, ಮುಂದೆ ಈಗಾಗುತ್ತೆ ಅಂತ ಅವ್ರು ಅವತ್ತೇ ಹೇಳಿದ್ದಾರೆ. ಶಂಕರಾಚಾರ್ಯ ಇಬ್ಬರು ಹೇಳಿದ್ದಾರೆ ಗುರುಗಳು. ಅದು ಇವತ್ತು ನರೇಂದ್ರ ಮೋದಿ ಅವ್ರು ಹಿಂಗ್ ಮಾಡಿ ಕೈ ಮುಗಿತಾ ಇದ್ರೆ ಏನು ಪುಳಕ, ಏನು ಭಕ್ತಿ, ಏನು ವೈಭವ ನಿಮ್ಗೆ ಹೇಳಕ್ಕಾಗಲ್ಲ. ನೋಡಿ, ನಾನು ಕೋಲಾರ ಜಿಲ್ಲೆ ಹಳ್ಳಿ ಕಡೆಯಿಂದ ದೇವಸ್ಥಾನಕ್ಕೆ ಆ ಒಂದು ಉದ್ಘಾಟನೆಗೂ ಹೋಗ್ಲಿಲ್ವಲ್ಲ ನಿಮ್ ರಾಹುಲ್ ಗಾಂಧಿ ಅವರು. ನಾವು ರಾಮ ಜನ್ಮ ದೇವರು ಅಂತ ಹೇಳಿದ್ರೆ ಸೀತಾರಾಮ, ರಾಮ ಲಕ್ಷ್ಮಣ ಇಲ್ಲ ಆಂಜನೇಯ ಈ ತರ ಹುಟ್ಟಿದಾಗಲಿಂದ ಭಕ್ತಿಯಿಂದ ಬುಕ್ಕೊಂಡು ನಮ್ಮೂರಲ್ಲಿ ದೇವಸ್ಥಾನ ಕಟ್ಕೊಂಡು ನಾವು ಬೆಳೆದಿರುವಂತ ಹುಡುಗರು. ನಾನು 92ರಲ್ಲಿ ಇಟ್ಟಿಗೆಯಲ್ಲಿ ಲಕ್ಕೂರಿಂದ ಮಾಲೂರಿಗೆ 15 ಕಿಲೋಮೀಟರ್ ಒತ್ಕೊಂಡು ಪಾನ್ಕ ಮಜ್ಜಿಗೆ ಕೊಟ್ಟಿರ್ತಾರೆ, ಆ ತರ ಮಾಡಿರುವಂತ ಹುಡುಗ ನಾನು. ಅವಾಗ ಬಿಜೆಪಿಯಲ್ಲಿ ನಾನು ಬಿಜೆಪಿ ಗೊತ್ತಿಲ್ಲ, ಕಾಂಗ್ರೆಸ್ ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ. ನಮ್ಗೆ ಶ್ರೀರಾಮ ಅಂತ ಏನೋ ದೇವಸ್ಥಾನ ಕಟ್ತಾರೆ, ನಾವು ಹುಡುಗರು ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿರೋದು. ಇವತ್ತು ಅವ್ರು ಹೇಳ್ತಾ ಇದಾರೆ ನೀವು ಹಿಂದೂಗಳಲ್ಲ, ನೀವು ಶ್ರೀರಾಮ್ ಭಕ್ತರಲ್ಲ ಅಂತ. ಇದು ಅವ್ರು ಡಿಸೈಡ್ ಮಾಡಲಿ, ಇಟ್ಸ್ ಆನ್ ರೆಕಾರ್ಡ್. ಅವ್ರಿಗೇನಾದ್ರು ಅಧಿಕಾರ ಇದೆ ತಕ್ಕ ಮಟ್ಟಿಗೆ. ಇವತ್ತೆಲ್ಲ 2/3 ಮೆಜಾರಿಟಿ ಮಾಡ್ಕೊತಾ ಇದ್ದಾರೆ. ಯಾರು ದೇವಸ್ಥಾನಕ್ಕೆ ಬಂದಿಲ್ಲ, ಯಾರು ಇವತ್ತು ಅಯೋಧ್ಯೆನ ಒಪ್ಕೊಳ್ಳೋ ಅವರೆಲ್ಲ ಹಿಂದೂಗಳೆಲ್ಲ ಅವ್ರ ದೇಶದಲ್ಲಿ ಡಿಸೈಡ್ ಮಾಡ್ಕೊಂಡ್ರೆ ಆಮೇಲೆ ನೋಡೋಣ. ನಾನು ಇನ್ನೊಂದು ಅವ್ರಿಗೆ ಜ್ಞಾಪಕ ಮಾಡ್ತೀನಿ. ಅಶೋಕ್ ಸಿಂಘಾಲ್ ಸಾಹೇಬರು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದ್ರು, ರಾಷ್ಟ್ರೀಯ ಅಧ್ಯಕ್ಷರು. ಅವರೊಂದು ಮಾತು ಅವಾಗಲೇ ಹೇಳಿದ್ದಾರೆ, ಅವಾಗ 94ರಲ್ಲಿ